ಇವತ್ತು ಸುಲಭವಾಗಿ ಹೂಕೋಸಿನ ಪರಾಟ ಹೆಂಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಹೂಕೋಸನ್ನ 5ರಿಂದ 6 ನಿಮಿಷ ಸ್ಟೀಮ್ ಮಾಡ್ಕೋಬೇಕು. ಕಣಕಕ್ಕೆ ಗೋಧಿ ಹಿಟ್ಟಿನಾಗ 1 ಟೀ ಸ್ಪೂನ್ ಅಷ್ಟು ಕಡಲೆ ಹಿಟ್ಟು, ಸ್ವಲ್ಪ ತುಪ್ಪ, ಸ್ವಲ್ಪ ಉಪ್ಪು ಹಾಕಿ ಚಪಾತಿ ಹಿಟ್ಟಿಗಿಂತಲೂ ಸ್ವಲ್ಪ ಹಳ್ಳಕ್ಕೆ ನಾದ್ಕೋಬೇಕು. ಹೂಕೋಸು ಸ್ಟೀಮ್ ಆದ್ಮೇಲೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಖಾರ, ಉಪ್ಪು, ಧನಿಯಾ ಪುಡಿ, ಗರಂ ಮಸಾಲ ಹಾಕಿ ಫುಡ್ ಪ್ರೊಸೆಸರ್ನಾಗ ಗ್ರೈಂಡ್ ಮಾಡ್ಕೊಳಾಕ್ತೀನಿ. ಫುಡ್ ಪ್ರೊಸೆಸರ್ ಇಲ್ಲ ಅಂತಂದ್ರೆ ಹೆರ್ಚಿ ಮಣೆಯಿಂದ ಹೆರ್ಚ್ಕೋಬಹುದು ಸಣ್ಣದಾಗಿ. ಇಲ್ಲಿ ನಾನು ಒಂದು ಕಾಲಿಫ್ಲವರ್ಗೆ ಅರ್ಧ ಕಪ್ನಷ್ಟು ಕಡಲಿಟ್ಟನ್ನು ಸೇರಿಸ್ಕೊಳಾಕ್ತೀನಿ. ಇದರಿಂದ ಪರೋಟ ಮಾಡೋದು ಈಸಿ ಆಗ್ತೈತಿ. ಅದ್ರ ಜೊತೆಗೆ ಅಜವಾನ ಹಾಕೊಳಾಕ್ತೀನಿ. ಇಲ್ಲಿ ಕಡಲಿಟ್ಟು ಹಾಕಿರೋದ್ರಿಂದ ಪರೋಟ ಒಡೆಯೋ ಚಾನ್ಸಸ್ ಇರೋದಿಲ್ಲ. ಅದು ಸ್ವಲ್ಪ ನೋಡ್ಕೊಂಡು ಹೆಚ್ಚು ಕಮ್ಮಿ ಹಾಕೋಬಹುದು. ಇಲ್ಲಿ ನೋಡ್ರಿ, ಹಿಂಗೆ ತುಂಬಿ ಮಾಡೋದ್ರಿಂದ ಪರೋಟ ಮಾಡೋದು ಈಸಿ ಆಗ್ತೈತಿ. ಕಣಕನಾದುವಾಗ ಒಂದು ಸ್ವಲ್ಪ ಕಡಲಿಟ್ಟು ಹಾಕಿದ್ರಿಂದ ಇಲ್ಲಿ ನೋಡ್ರಿ, 2 ಕಡೆ ತುಪ್ಪ ಹಚ್ಚಿ ಹಿಂಗೆ ಒತ್ತಿ ಒತ್ತಿ ಬೇಯಿಸೋದ್ರಿಂದ ಪರೋಟ ಮಸ್ತ್ ಕ್ರಿಸ್ಪಿ ಆಗ್ತಾವೆ. ನೀವು ನೋಡ್ಬೋದು ಇಲ್ಲಿ ಪರೋಟ ಎಷ್ಟು ಮಸ್ತ್ ಆಗ್ಯಾವು. ನೀವು ಈ ಟಿಪ್ಸನ್ನು ಬಳಸ್ಕೊಂಡು ಹೂಕೋಸಿನ ಪರೋಟನ ಈಸಿಯಾಗಿ ಮಾಡ್ಬೋದು.